ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ. ಸೊ ಇದು ಒಂದು ಸಿಂಪಲ್ ವ್ಲಾಗ್, ಸುಮಾರು ಜನದ ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್. ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ಇವತ್ತು ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಫ್ರೈಡೇ ಅಂದರೆ ವಾರ, ಪೂಜೆ, ದೇವಸ್ಥಾನ ವಿಸಿಟ್ ಆ್ಯಸ್ ಯೂಶಲಿ ಎಲ್ಲನೂ ಇರುತ್ತೆ. ಸೊ ಹಬ್ಬ ಕೂಡ ಇದೆ, ಗೌರಿ ಗಣೇಶ ಹಬ್ಬಕ್ಕೆ ಪ್ರತಿಯೊಂದು ಕ್ಲೀನ್ ಮಾಡ್ತಾಯಿದ್ದೆ. ಮೀನ್ಸ್ ಏನೇ ಆದರೂ ಕ್ಲೀನ್ ಮಾಡಲೇಬೇಕು. ವರಮಹಾಲಕ್ಷ್ಮಿ ಹಬ್ಬ ಆಗಿ ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂತು. ಸಣ್ಣ ಪುಟ್ಟ ಕ್ಲೀನಿಂಗ್ಸ್ ಎಲ್ಲ ಇರುತ್ತೆ, ನಿಮಗೆಲ್ಲ ಗೊತ್ತು. ಸೊ ಏನೇನಾಯಿತು ಅಂತ ಒಂದು ಹ್ಯಾಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿದ್ದೆ, ಫಿಗರ್ ರೈಸ್. ಸೊ ಜೊತೆಗೆ ಉಪ್ಪಿಟ್ಟು, ಕೆಳಗಡೆ ಗೋಡೌನಲ್ಲಿ ಉಪ್ಪಿಟ್ಟಿತ್ತು, ಚಿತ್ರಾನ್ನ ಆಯಿತು. ಫಾರ್ ದ ಫಸ್ಟ್ ಟೈಮ್ ಸತೀಶ್ ನಾನ್ ಮಾಡಿದಂಥ ಚಿತ್ರಾನ್ನ ತಿಂದಿದ್ದಾರೆ ಗೈಸ್. ಸೊ ಉಪ್ಪಿಟ್ಟೆಲ್ಲ ಆರೋಗಿತ್ತು, 7 ಗಂಟೆಗೆ ಮಾಡಿದಂಥದ್ದು. ಕೆಳಗಡೆ ಕೆಲಸ ಇತ್ತು, ಹಾಗಾಗಿ ನಾನು ಚಿತ್ರಾನ್ನ ಮಾಡಿದ್ದೆ. ಉಪ್ಪಿಟ್ಟು ಮಕ್ಕಳು ಬೇಜಾರು ಮಾಡ್ಕೋತಾರೆ ಅಂತ ಹೇಳಿ ಉಪ್ಪಿಟ್ಟು ಮಾಡಿದ್ದೆ, ಚಿತ್ರಾನ್ನ ಮಾಡಿದ್ದೆ. ಸೊ ಇವತ್ತು ಸತೀಶು ನಾನು ಮಾಡಿದ್ದು ತಿಂದು ಹಾಲು ಕುಡಿದು ಯಾವುದೋ ಪಾರ್ಟಿ ಮನೆಗೆ ಹೋದರು. ಈ ನೋಸ್ ಪೆನ್ನು ಆ್ಯಕ್ಚುಲಿ ಹಿಂಗಿರಬೇಕು. ಪ್ರತಿ ಸತಿ ನಾನು ಹಿಂಗೆ ಮಾಡ್ತೀನಿ, ಅದು ಹಿಂಗೆ ಉಲ್ಟಾ ಆಗುತ್ತೆ. ಯಾಕೆ ಹಿಂಗೆ ಕುತ್ಕೊಳ್ಳೋಕ್ಕಾಗಲ್ವ ನಿಮಗೆ? ಕೊಬ್ಬ? ಸೊ ಗೈಸ್, ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ನೀವು ಕೇಳ್ದಂಥ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಿದೆ. ಡೈಲಿ ಯೂಸ್ ಇಯರಿಂಗ್ಸ್ ತೋರಿಸಿ ಒಂದು ಅರೌಂಡ್ 3 to 6, 4-5 ಗ್ರಾಮ್ಸಲ್ಲಿ ತೋರಿಸಿ, ನಮಗೂ ಯೂಸ್ ಆಗುತ್ತೆ, ನಾವು ತೊಗೊಳಕ್ಕೆ, ಡೈಲಿ ಯೂಸ್ ಮಾಡೋಕ್ಕೆ ಅಂತ. ಸೊ ನಾನು ಆಲ್ರೆಡಿ ಹಾಕಿದ್ದೀನಿ ಅಂತ ಕೇಳಿದಾಗಲೂ ಕೂಡ ಸುಮಾರು ಜನ ಹೊಸ ಸಬ್ಸ್ಕ್ರೈಬರ್ಸ್ ತೋರಿಸಿ ಅಂತ ಕಮೆಂಟ್ ಮಾಡ್ತಾಯಿದ್ರು. ಅವ್ರಿಗೋಸ್ಕರ, ಅವ್ರು ತೋರಿಸಿ ಅಂತ ಹೇಳಿದಕ್ಕೋಸ್ಕರ. ನನ್ನ ಗಾಯ ಇನ್ನೂ ವಾಸಿಯಾಗಿಲ್ಲ ಗೈಸ್. ಸ್ವಲ್ಪ ನೋವು ಹಾಗೆ ಇದೆ, ಸ್ವೆಲ್ಲಿಂಗ್ ಕೂಡ ಹಾಗೆ ಇದೆ, ಊದ್ಕೊಂಡಿದೆ. ಸೊ ಬನ್ನಿ ಸ್ಟಾರ್ಟ್ ದ ವಿಡಿಯೋ. ಅದಕ್ಕಿಂತ ಮುಂಚೆ ಏನೇನಾಯಿತು ಹ್ಯಾಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇ ಟ್ಯೂನ್, ಎಲ್ಲೂ ಹೋಗಬೇಡಿ ಆಯಿತಾ. ಇದು ಫ್ರೈಡೇ ಆಗಿರುತ್ತೆ. ಶುಕ್ರವಾರ ಅಂದರೆ ವಾರ, ಪೂಜೆ, ಆಫೀಸ್ ರೂಮ್ ಕ್ಲೀನ್ ಎಲ್ಲ ಇರುತ್ತೆ. 3 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ, ಬಾಗಿಲು ರಂಗೋಲೆ ಹಾಕಿ, ಆಫೀಸ್ ರೂಮ್ ಕ್ಲೀನ್ ಮಾಡಿ, ಹೊಸ್ಲೆಲ್ಲ ರೆಡಿ ಮಾಡಿ, ಮನೆ ಕಸ ಹೊಡೆದು, ಒಗೆಯೋ ಬಟ್ಟೆ ಎಲ್ಲ ಮೆಷಿನ್ಗೆ ಹಾಕಿ, ಹಬ್ಬ ಕ್ಲೀನಿಂಗ್ ಅಲ್ವಾ, ಬೆಡ್ ಸ್ಪ್ರೆಡ್ ಎಲ್ಲ ವಾಶ್ಗೆ ಹಾಕಿ ವಾಕ್ ಹೋಗಿದ್ದೀನಿ. ವಾಕಿಂದ ಮನೆಗೆ ಬಂದ ತಕ್ಷಣ ನನಗೆ ಗಂಜಿ ಕುಡಿಬೇಕು, ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅರ್ಲಿ ಮಾರ್ನಿಂಗ್ ಚಳಿ ಇರುತ್ತಲ್ವ, 1 ಕಪ್ ಕಾಫಿ ಮಾಡಿದೆ. ವಿಕ್ಕಿಗೆ ಟ್ಯೂಷನ್ ಇತ್ತು, ಅವನು ಸ್ನಾನಕ್ಕೆ ಹೋಗಿದ್ದ. ಸತೀಶು ನನಗೆ ಗ್ರೀನ್ ಟೀ ಮಾಡು ಅಂತ ಹೇಳಿದ್ರು. ಸುಮಾರು ಜನ ಯಾವುದು ನೀವು ಗ್ರೀನ್ ಟೀ ಯೂಸ್ ಮಾಡೋದು ಅಂತ ಕೇಳ್ತಾ ಇದ್ರು. ಲಾಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡಿಕೊಂಡಾಗ ಇದು ಲಿಪ್ಟಾನ್ ಅವ್ರದ್ದು ಲೆಮನ್ ಗ್ರೀನ್ ಟೀ ನಾವು ಯೂಸ್ ಮಾಡ್ತಾ ಇರೋದು. ಅದೇನಿಲ್ಲ, ಸಿಂಪಲ್ ಚೆನ್ನಾಗಿ ಬಿಸಿನೀರನ್ನ ಕುದಿಸ್ಬಿಟ್ಟು 1 ಸ್ಪೂನ್ ಇದು ಪೌಡ್ರಿಗೆ ಬಿಸಿನೀರು ಆ್ಯಡ್ ಮಾಡೋದಷ್ಟೇ. ಬೇಕಿದ್ರೆ ಒಬ್ಬೊಬ್ಬರು ಬೆಲ್ಲದ ಪೌಡ್ರು, ಇಲ್ಲ ಅಂದರೆ ಜೇನುತುಪ್ಪ ಹಾಕೋಬೋದು. ಬಟ್ ನಾನೇನು ಹಾಕಲ್ಲ ಸತೀಶ್ಗೆ, ಯಾಕಂದರೆ ಅವರು ಹಾಗೆ ಕುಡಿತಾರೆ, ನನಗೇನೋ ಹಾಕಬೇಡ ಅಂತಲೂ ಕೂಡ ಹೇಳ್ತಾರೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮತ್ತು ಗೋಧಿ ದೋಸೆ ಮಾಡ್ತಾಯಿದ್ದೀನಿ ಮಕ್ಕಳಿಗೋಸ್ಕರ. ಮಕ್ಕಳೆಲ್ಲ ಹೇಳ್ತಾಯಿದ್ರು, ಯಾಕಂದರೆ ವಿಕ್ಕಿನ ಟ್ಯೂಷನಿಗೆ ಕರ್ಕೊಂಡು ಹೋಗಬೇಕಾಗಿತ್ತು, 5:45 ಆಗೋಗಿದೆ, ಸತೀಶು ಕೊಡು ಬೇಗ ಅಂತ ಹೇಳ್ತಾಯಿದ್ರು. ಅವನು ಸ್ನಾನ ಮಾಡಿ ರೆಡಿಯಾಗಿ ನುಲಿತಾ ಇದ್ದ, ನಿಂತಿದ್ದ ಕಡೆ ನಿಲ್ತಾ ಇಲ್ಲ. ಮಮ್ಮಿ ನನಗೂ ಚೂರು ಕೊಡು ಮಮ್ಮಿ ಅಂತಾನೆ. ಸೊ ಮಕ್ಕಳಿಗೆಲ್ಲ ನಾನು ಪ್ರಿಫರ್ ಮಾಡೋದಿಲ್ಲ, ಯಾಕಂದರೆ ಅವರು ಅಡಿಕ್ಟ್ ಆಗಿಬಿಟ್ರೆ ಅದೇ ಬೇಕು ಅಂತಾರೆ, ಆಮೇಲೆ ಹಾಲು ಕುಡಿಯೋದಿಲ್ಲ. ಸೊ ಸತೀಶ್ಗೋಸ್ಕರ 1 ಕಪ್ಪು, ನೀನು ಕುಡಿ ಅಂತಾರೆ. ಏನೋ ನನಗೆ ಇನ್ನೂ ನಾನು ಕುಡಿದು ಟೇಸ್ಟ್ ನೋಡಿಲ್ಲ. ನಾನು ಕಾಫಿ ಬೆಳಗ್ಗೆ ನನಗೆ 1 ಕಪ್ ಕಾಫಿ ಬೇಕೇ ಬೇಕು. ಸೊ ಅವರು ಕೂಡ ಎದ್ದು ಬಂದು ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ನ್ಯೂಸ್ ನೋಡ್ತಾಯಿದ್ರು. ಅಷ್ಟರಲ್ಲಿ ಇವ್ನು ಡ್ಯಾನ್ಸ್ ನೋಡಿ, ಇವಂದು ಟೈಮ್ ಆಯಿತು ಹೋಗೋ ಅಂದರು ಕೇಳ್ತಾ ಇಲ್ಲ. ಇರಮ್ಮ ಅಪ್ಪ ಬರಲಿ, ಇರಮ್ಮ ಅಪ್ಪ ಬರಲಿ ಅಂದ್ಕೊಂಡು ಅವನು ಎಂಜಾಯ್ ಮಾಡ್ತಾಯಿದ್ದಾನೆ. ನಾನು ಹೇಳ್ತಾ ಇದ್ದೆ 6:10 ಆಗೋಗಿದೆ ಅಂತ. ಅದು 5 ನಿಮಿಷ ಫಾಸ್ಟ್ ಇದೆ ನಮ್ಮ ಗಡಿಯಾರ. ಸೊ ಟೈಮ್ ಆಯಿತು ಅಂತಂದ್ರೂ ಕೂಡ ಅವ್ರು ಇನ್ನೂ ಟೀ ಕುಡಿದು ಮುಗಿಸಿಲ್ಲ, ಇವನ್ನ ಟ್ಯೂಷನ್ ಕರ್ಕೊಂಡು ಹೋಗಿಲ್ಲ. ಅಮ್ಮ ನನಗೂ 1 ಕಪ್ ಕೊಡಮ್ಮ, ಅಮ್ಮ ಎಷ್ಟು ಚೆನ್ನಾಗೈತಮ್ಮ ಸ್ಮೆಲ್ಲು ಅಂತ ಗೋಗರಿತಾ ಇದ್ದ. ಇವತ್ತು ನಾನು ಬಾಕ್ಸ್ಗೆ ಮಾಡೋಣ ಅಂತ ಹೇಳಿ ಗೋಧಿ ದೋಸೆ ಮತ್ತು ಈ ಹಿಂದಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ
ಚಿಕ್ಕ ಅವರೆಕಾಳಿನ ಗೊಜ್ಜು ಅದೇ ಇತ್ತು. ಅದನ್ನು ಬೇರೆ ಪಾತ್ರೆಗೆ ಹಾಕಿ ಬಿಸಿ ಮಾಡಿ, ಅಮ್ಮ ನಾವಿಲ್ಲಿ ಗೋಧಿ ದೋಸೆ ತಿಂತೀವಿ, ಬಾಕ್ಸ್ಗೆ ಚಿತ್ರಾನ್ನ ಹಾಕು ಅಂದ್ಲು ಚಾರು. ಸೊ ಆಯಿತು, ನನಗೂ ಎರಡೆರಡು ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಯಾಕಂದರೆ ಗೋಧಿ ದೋಸೆ ಎಲ್ಲ ಹಾಕಿಟ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಬಾಟ್ಲಿಗೆಲ್ಲ ಬಿಸಿನೀರು ಕಾಯಿಸಿ ಬಾಟ್ಲಿಗೆ ಹಾಕಿ ಡಬ್ಬಿ ರೆಡಿ ಮಾಡಿ. ಗೈಸ್ ಅನ್ನೋದು ಈಸಿ, ಎಲ್ಲನೂ ಮಾಡೋದು ತುಂಬಾ ಕಷ್ಟ. ಅದು ಎರಡೆರಡು ಥರ ಮಾಡೋಕ್ಕಂತೂ ಇನ್ನೂ ತುಂಬ ಕಷ್ಟ. ಅದರಲ್ಲಿ ವರ್ಕಿಂಗ್ ವುಮೆನ್ಸ್ ಹೇಗೆ ಮೇಂಟೈನ್ ಮಾಡ್ತಿರೋ ಮನೆ ಕೆಲಸ, ನಿಮ್ಮ ಹೊರಗಡೆ ಕೆಲಸ, ಮಕ್ಕಳು ಕೆಲಸ, ಟೆಸ್ಟ್ಗಳು ಬಂದ್ಬಿಟ್ರಂತೂ ಯಪ್ಪ ಅಂತ ಅನಿಸುತ್ತೆ. ಅದ್ರ ಜೊತೆ ಓದಿಸೋದು ಬರ್ಸೋದು. ಸೊ ಎಲ್ಲ ಗೃಹಿಣಿಯರ್ಗೂ ಒಂಥರ ಈ ಸ್ಕೂಲ್ ಸ್ಟಾರ್ಟ್ ಆದರೆ ಡ್ರಿಲ್ ಸ್ಟಾರ್ಟ್ ಆದಂಗೆ ಅಲ್ವಾ. ಸೊ ಎಸ್ 100% ಐ ನೋ ದ್ಯಾಟ್. ಇವಾಗ ಗೋಧಿ ದೋಸೆ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು, ತೆಳುಗೆ ಹಾಕ್ತಾಯಿದ್ದೆ. ಆಗಿನ್ನೂ ಟೈಮ್ 6:30 ಅಷ್ಟೇ. ಸೊ ಹಾಕ್ಬಿಟ್ಟು ಹಿಂಗೆ ಸಪ್ರೇಟ ಪ್ಲೇಟ್ಗೆ ಹಾಕಿಟ್ಬಿಟ್ರೆ ನಂಗೆ ಅರ್ಧ ಕೆಲಸ ಮುಗ್ದಂಗೆ. ಆಮೇಲೆ ಚಾರು ತಲೆ ಎಲ್ಲ ಚೆನ್ನಾಗಿ ಒರೆಸ್ಬೇಕು, ಯಾಕಂದರೆ ತಲೆ ಸ್ನಾನ ಮಾಡೋದ್ರಿಂದ ಈಗ ಮಕ್ಕಳಿಗೆ ವೆದರ್ ಅಷ್ಟು ಚೆನ್ನಾಗಿಲ್ಲ. 3 ದಿನ ಮಳೆ ಬರುತ್ತೆ, 3 ದಿನ ಬಿಸಿಲು ಬರುತ್ತೆ, ಏನೋ ವೆದರು ಜನ ಆಡ್ದಂಗೆ ಆಡ್ತಾ ಇದೆ. ಸೊ ಈ ಕಡೆ ಗ್ರೇವಿ ಕೂಡ ಚೆನ್ನಾಗಿ ಕುದೀತು, ತುಂಬ ಚೆನ್ನಾಗಿ. ಹಿಂದಿನ ದಿನ ವ್ಲಾಗಲ್ಲಿ ಡೀಟೇಲಾಗಿ ರೆಸಿಪಿ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಆ ರೆಸಿಪಿನ ಒಂದ್ಸಲಿ ಟ್ರೈ ಮಾಡಿ. ಮೇಲೊಂಚೂರು ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಗೋಧಿ ದೋಸೆ ಜೊತೆ ಚಿಕ್ಕ ಅವರೆಕಾಳು ಗೊಜ್ಜು ತಿಂತಾಯಿದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಮಾಡೋದು ಯಾಕೆ, ರುಚಿಯಾಗಿ ಮಾಡ್ಕೊಳ್ಳೋಕ್ಕೆ, ತಿನ್ಕೊಳ್ಳೋಕ್ಕೆ. ಇಷ್ಟೆಲ್ಲ ಕೆಲಸ ಆದಮೇಲೆ ಮಕ್ಳಿಗೆ ತಿಂಡಿ ಕೊಟ್ಟು ಅವ್ರಿಗೆ ಡಬ್ಬಿಗೆ ಚಿತ್ರಾನ್ನ ಕಲಿಸಿ ಡಬ್ಬಿ ಕಳಿಸಿ ಮಕ್ಳನ್ನ ಕಳಿಸಿ ವಾರ ಪೂಜೆ, ಮನೆ ಕ್ಲೀನಿಂಗ್, ಬಟ್ಟೆ, ಸ್ನಾನ ಅಂದ್ಕೊಂಡು ಶುಕ್ರವಾರ ಅಂದರೆ ಏನೋ ಒಂಥರ ಗಣಗ್ಲ ಹೂವು ಎಲ್ಲ ಹಾಕಿ, ಸಾಮಂತಿಗೆ ಹೂವು ರೇಟು 150. ಹಬ್ಬ ಇನ್ನು 4-5 ದಿನ ಇದೆ, ಆವಾಗಲೇ ಹೂವಿನ ರೇಟು ಗಗನಕ್ಕೆ ಹೋಗಿದೆ. ಏನೂ ಮಾಡೋಕ್ಕಾಗಲ್ಲ, ಅವ್ರು ಹೇಳಿದಷ್ಟು ನಾವು ಕೊಟ್ಟು ತಂದು ವಾರ ಪೂಜೆ ಮಾಡಲೇಬೇಕು. ಏನು ಮಾಡ್ತೀರಾ? ಸೊ ನೀವು ಹಂಗೆ ಮಾಡ್ತೀರಾ ಗೊತ್ತು, ಆದರೂ ಹೇಳಿದ್ದಷ್ಟೇ, ಬೇರೆ ಏನಿಲ್ಲ. ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಲೇಬೇಕು. ಯಾಕಂದರೆ ಏನೋ ಒಂಥರ ನನಗೆ ಸಮಾಧಾನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ. ಕೈಲಾಗ್ದೋನು ಮೈ ಪರ್ಚ್ಕೊಂಡ್ರಂತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದಷ್ಟು ಜನ ನಮ್ಮ ಮನೆ ಹತ್ರ ಇರೋರೆ ನನ್ನ ನೋಡಿ ಹಂಗಿದ್ದಾಳೆ, ಹಿಂಗಿದ್ದಾಳೆ, ಹಂಗೆ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ. ಅವ್ರ ಯೋಗ್ಯತೆಗೆ ಅವ್ರ ಕೈಲಿ ಮಾಡೋಕ್ಕಾಗಲ್ಲ. ನಾನು ನೋಡ್ಕೊಂಡು ಸಹಿಸ್ಕೊಂಡು ಇರೋಕ್ಕೂ ಆಗ್ತಾಯಿಲ್ಲ. ಸೊ ಅದಕ್ಕೆ ಹೇಳಿದೆ, ಕೈಲಾಗ್ದವ್ನು ಮೈ ಪರ್ಚ್ಕೊಂಡ್ರಂತೆ ಅಂತ. ಸೊ ಅವ್ರು ಏನೇ ಮಾಡಿದ್ರು ನನ್ನ ಲೆವೆಲ್ಗಂತೂ ರೀಚ್ ಆಗೋಕ್ಕೆ ಚಾನ್ಸೇ ಇಲ್ಲ ಗುರು. ನನ್ನ ಪಾಡಿಗೆ ನಾನು ಇರ್ತೀನಿ. ನನ್ನ ಹತ್ರ ಒಳ್ಳೆತನ ಇದ್ದರೆ ನಾನು ನಂಬಿರೋ ಭಗವಂತ ನನ್ನನ್ನು ಕಾಪಾಡುತ್ತೆ ಅಂತ ಕೇಳಿಕೊಂಡು ದೇವ್ರಿಗೆ ಒಂದು ಅಡ್ಡ ಬಿದ್ದು ನಮಸ್ಕಾರ ಮಾಡಿಕೊಂಡು ಹೂವು ಎಲ್ಲ ತೊಗೊಂಡೋಗಿದ್ದೆ, ಗಣಗ್ಲ ಹೂವು ಅರ್ಚನೆ ಮಾಡಿಸ್ಕೊಂಡು ಕುಂಕುಮ ಪ್ರಸಾದ ಇಸ್ಕೊಂಡು ಮನೆಗೆ ಬಂದ ತಕ್ಷಣ ನನಗೆ ಶಾಕ್. ಸತೀಶ ಸ್ನಾನ ಮಾಡಿ ಆಲ್ರೆಡಿ ಅವರೇ ತಿಂಡಿ ಹಾಕ್ಕೊಂಡು ತಿಂತಾ ಇದ್ದಾರೆ. ಬಿಕಾಸ್ ಆಫ್ ನಾ ಚಿತ್ರಾನ್ನ ಮಾಡಿದ್ದ ದಿವಸ ಪ್ರಳಯ ಭೂಕಂಪ ಮಾಡಿಬಿಡೋರು. ನಾನು ಅವರಿಗೆ ತಿಂತೀನಿ ಅಂದಿದ್ರೆ ಬಿಸಿ ಬಿಸಿ 2 ಗೋಧಿ ದೋಸೆ ಕೊಡ್ತಾಯಿದ್ದೆ. ಬಟ್ ಏನೋ ಗೊತ್ತಿಲ್ಲ, ಮೈ ಗಾಡ್ ಗ್ರೇಸ್, ಮೂಡ್ ಚೆನ್ನಾಗಿತ್ತೋ ಅಥವಾ ಹೊಟ್ಟೆ ಹಸ್ತಿತ್ತೋ ಗೊತ್ತಿಲ್ಲ, ಏನೂ ಕೇಳಲಿಲ್ಲ ಅವ್ರು ನನ್ನನ್ನು. ನಾನಂದೆ ಗೋಧಿ ದೋಸೆ ಹಾಕ್ಕೊಡ್ಲಾ ಅಂತ. ಬೇಡ ಬಿಡು, ನಾನು ತಿಂದೆ, ಚಿತ್ರಾನ್ನನೇ ತಿಂದೆ ಅಂತ ಹೇಳಿದ್ರು. ಅವ್ರಿಗೂ 1 ಕಪ್ ಹಾಲು ಮಾಡಿಕೊಟ್ಟೆ. ಓರ್ಗಣ್ಣಲ್ಲಿ ಗುರಾಯಿಸ್ತಾ ಇದ್ದಾರೆ, ವಿಡಿಯೋ ಮಾಡಿಬಿಡ್ತಾ ಇದ್ದಾಳೆ ಅಂತ. ನಾನು ಕೂಡ ತಿಂದಾಯಿತು. ನೋಡಿದ್ರಲ್ಲ ಏನೇನಾಯಿತು ಬೆಳಗ್ಗೆಯಿಂದ ಅಂತ. ಆ್ಯಕ್ಚುಲಿ ಕೆಲಸ ಆಯಿತು, ಹೋಗಿದ್ದಾರೆ. ಇನ್ನು ನಾನು ಅಡುಗೆ ಮಾಡಬೇಕು, ಸಾಂಬಾರಿದೆ, ರೈಸ್ ಮುದ್ದೆ ಮಾಡಬೇಕು. ಸತೀಶ್ ಕೂಡ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸುಮಾರು ಜನ ನನಗೆ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾನೆ ಇರ್ತೀರಾ, ಬೇಜಾರು ಮಾಡ್ಕೋತೀರಾ, ನಾವು ಹೇಳಿದ್ದು ಯಾವ ವೀಡಿಯೋನೂ ಮಾಡಲ್ಲ, ನೀವು ಯಾವ ಥರ ವೀಡಿಯೋ ಬೇಕೋ ಕಮೆಂಟ್ ಮಾಡಿ ಅಂತ ಹೇಳ್ತೀರಾ ಅಂತ. ಸೊ ಒಂದೊಂದ್ಸಲಿ ನನಗೆ ಹೆಂಗೆ ಕಮೆಂಟ್ ಬರುತ್ತೆ ಅಂದರೆ, ಯಪ್ಪ ಈ ಥರ ಗೋಲ್ಡು ಸಿಲ್ವರು ಈ ಥರದ್ದೆಲ್ಲ ನಾನು ವೀಡಿಯೋ ಮಾಡಲೇಬಾರ್ದಪ್ಪ ಅಂತಲೂ ಕೂಡ ಅಂತ ಅನಿಸುತ್ತೆ. ಅನಿಸಲ್ಲ ಅಂತಲ್ಲ, ಅನಿಸುತ್ತೆ. ಬಟ್ ನನ್ನ ಲವ್ಲಿ ಸಿಸ್ಟರ್ ಸಬ್ಸ್ಕ್ರೈಬರ್ಸ್ ಬೇಜಾರು ಮಾಡ್ಕೋತೀರಾ ಅಂತ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ನಾನು ವಿಡಿಯೋ ಸ್ಟಾರ್ಟಿಂಗೇ ಹೇಳಿದೆ, ಡೈಲಿ ಯೂಸೇಜ್ ಆಗಂತ ಅರೌಂಡ್ 5 to 1678 ಗ್ರಾಮ್ ರೇಂಜಲ್ಲಿರೋಂಥ ಇಯರಿಂಗ್ಸ್, ಸಣ್ಣ ಪುಟ್ಟ ಇಯರಿಂಗ್ಸ್ ತೋರಿಸಿ. ನಿಮ್ಮ ಹತ್ರ ತುಂಬ ಜನ ಕಲೆಕ್ಷನ್ಸ್ ಇದೆ, ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಅಂತ. ಒಳ್ಳೊಳ್ಳೆ ಡಿಸೈನ್ಸ್ ಇದೆಯೋ ಏನೋ ಗೊತ್ತಿಲ್ಲ, ಬಟ್ ನಾನು ಇವಾಗಂತೂ ಯಾವುದೂ ತೊಗೊಂಡಿಲ್ಲ. ಸ್ವಲ್ಪ ಸೌಂಡನ್ನ ಇಗ್ನೋರ್ ಮಾಡಿ. ನಮ್ಮ ಮನೆ ಹತ್ರ ಸೌಂಡ್ಗಳು ಸ್ವಲ್ಪ ಯಾವುದೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದರ ಸೌಂಡ್ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ಸೌಂಡನ್ನ ಇಗ್ನೋರ್ ಮಾಡಿ. ನಾನು ಸುಮಾರು 1-2 ವರ್ಷದ ಹಿಂದೆಯೇ ನನ್ನ ಇಯರಿಂಗ್ ಕಲೆಕ್ಷನ್ ವೀಡಿಯೋ, ಜುಮ್ಕಾ ಕಲೆಕ್ಷನ್ ವೀಡಿಯೋ ಮಾಡಿದ್ದೆ. ನಾನು ಹಂಗೆ ಹೇಳಿದಾಗ ಓಲ್ಡ್ ವೀಡಿಯೋ ಚೆಕ್ ಮಾಡಿ ಅಂತ ಹೇಳಿದಾಗ ಸಿಗ್ತಾ ಇಲ್ಲ, ನಾವು ನಿಮ್ಮ ಸಬ್ಸ್ಕ್ರೈಬರ್ಸ್ ತೋರಿಸಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರ. ಅದಕ್ಕೋಸ್ಕರ
ನನ್ನ ನೋಡೋಕ್ಕೆ ಜೆನ್ಯೂನ್ ಆಗಿ ನನಗೆ ಪ್ರೀತಿ ಕೊಟ್ಟು ತೋರಿಸಿ 6 ಅಂತ ಕೇಳಿದವ್ರಿಗೆ ಮಾತ್ರ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಹಂಗಂತ ಅಂದ್ಬಿಟ್ಟು ಯಾರ ಹತ್ರನೂ ಇಲ್ಲದೇ ಇರೋದು ನಿನ್ನ ಹತ್ರ ಇದೆಯಾ ಹಾಗೆ ಹೀಗೆ ಅಂತೆಲ್ಲ ನನಗೆ ಬೇಡದಿರೋ ಕಮೆಂಟ್ ಬಂದರೆ ನಾನು ತೊಗೊಳಲ್ಲ, ಈಗಲೇ ಹೇಳ್ಬಿಟ್ಟಿದ್ದೀನಿ. ನಾನು ತುಂಬ ಇಷ್ಟಪಟ್ಟು ನಾನು ಇಯರಿಂಗ್ಸ್ನ ಕಲೆಕ್ಟ್ ಮಾಡಿಟ್ಟಿರೋಂಥದ್ದು. ಹಾಕೋತೀನೋ ಬಿಡ್ತೀನೋ ಇವಾಗ ಸ್ವಲ್ಪ ದಿವಸದಿಂದ ಇದು ರೂಬಿ ಮತ್ತು ಪಚ್ಚ ಮತ್ತು ಒಂದು ಗುಂಡಿರೋಂಥ ಇಯರಿಂಗ್ನ ನಾನು ವೇರ್ ಮಾಡ್ತಾಯಿದ್ದೀನಿ. ಸುಮಾರು ಜನ ಇದು ಕೇಳ್ತಾಯಿದ್ರಿ, ಇದು ಕೃಷ್ಣ ಚಕ್ರ ಓಲೆ ಅಂತ ಅಂದ್ಬಿಟ್ಟು ಕಿವಿ ತುಂಬ ಕುತ್ಕೊಳ್ಳುತ್ತೆ. ಇದು ಅರೌಂಡ್ 10 ಗ್ರಾಮ್ ಅಷ್ಟಿದೆ. ಡೈಲಿ ವೇರ್ಗೆ ಅಂತಲೇ ತೊಗೊಂಡೆ, ಹಾಕೋತಿರಲಿಲ್ಲ ಅಷ್ಟೇ. ಇದು ತುಂಬ ಯಾವ ಕಲರ್ ಸಾರಿ ಯಾವ ಕಲರ್ ಡ್ರೆಸ್ ಏನೇ ಹಾಕ್ಕೊಂಡ್ರೂ ಕೂಡ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ನಂದು ಕಿವಿ ಹಾಲೆ ಅಂತಾರಲ್ಲ, ಅದು ತುಂಬ ದೊಡ್ಡದಾಗಿರೋದ್ರಿಂದ ತುಂಬ ದೊಡ್ಡದು ಇಯರಿಂಗ್ ಹಾಕಿದ್ರೂ ಅಷ್ಟು ಹೆವಿ ಅನಿಸಲ್ಲ. ಅದು ನೋಡಿದ ತಕ್ಷಣ ಯಪ್ಪ ಅಷ್ಟು ದೊಡ್ಡದು ಅಂತ ಫೀಲ್ ಆಗಲ್ಲ. ಆ ಹಾಲೆ ಪುಟ್ಟದಿದ್ದು ನಾವು ದೊಡ್ಡದು ಆ್ಯಕ್ಸಸರೀಸ್ನ ವೇರ್ ಮಾಡಿದಾಗ ಯಪ್ಪ ಅನಿಸುತ್ತೆ, ಅಕ್ವಾಡ ಕಾಣಿಸುತ್ತೆ. ಬಟ್ ನನಗೆ ಕಿವಿ ತುಂಬ ಕುತ್ಕೊಳ್ಳುತ್ತೆ, ಮುಖ ಗುಂಡು ಹಿಂಗಿರೋದ್ರಿಂದ ಸ್ವಲ್ಪ ಅದು ಆ್ಯಪ್ಟಾಗಿ ಸೂಟ್ ಆಗುತ್ತೆ ಅಂತಲೇ ಕೂಡ ಹೇಳ್ಬೋದು. ಅದಕ್ಕೋಸ್ಕರ ನಾನು ಯಾವಾಗಲೂ ದೊಡ್ಡದು ಇಯರಿಂಗ್ನ ದೊಡ್ಡದು ಆ್ಯಕ್ಸಸರೀಸ್ನ ವೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ನನಗೆ ಸೂಟ್ ಆಗುತ್ತೆ ಕೂಡ. ಸೊ ಲಾಸ್ಟ್ ಟೈಮ್ ಈಗ ಅಕ್ಷಯ ತೃತೀಯದಲ್ಲಿ ನೀವು ನೋಡಿದ್ರೆ ಡೈಲಿ ಯೂಸ್ಗೆ ಅಂತ ನಾನು ರಿಂಗ್ನ ತೊಗೊಂಡೆ. ಇದು ನಿಜಕ್ಕೂ ಗ್ರಾಮ್ ಎಲ್ಲ ಕೇಳಬೇಡಿ, ನನಗೆ ಮರ್ತೋಗಿದೆ. ಅರೌಂಡ್ 5 to 8 ಗ್ರಾಮ್ ಒಳಗಡೆ ಇರೋಂಥ ಡೈಲಿ ಯೂಸ್ಡ್ ಇಯರಿಂಗ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಇದು ಒಂದು ರಿಂಗ್ನ ತೊಗೊಂಡೆ, ಕೆಳಗಡೆ ಒಂದು ಗುಂಡಿದೆ, ಈ ಥರ ಬರುತ್ತೆ ಡಿಸೈನ್. ನಾನು ಹತ್ರದಿಂದನೂ ಕೂಡ ತೋರಿಸ್ತೀನಿ. ಒಂದೇ ಸಲ ಹಾಕಿರೋದು, ನಾನು ಇನ್ನೂ ಇದನ್ನು ಹಾಕ್ಕೊಂಡೇ ಇಲ್ಲ. ಸೊ ಇದು ಒಂದು ರಿಂಗ್ ಇಲ್ಲಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ಇದು ಅಷ್ಟೇ ಅಕ್ಷಯ ತೃತೀಯದಲ್ಲಿ ತೊಗೊಂಡಂಥ ಇಯರಿಂಗ್ ಒಂದು 6 or 7 ಗ್ರಾಮ್ ಇರ್ಬೋದು. ಬಟ್ ನಾನು ಅಪ್ರಾಕ್ಸಿಮೇಟಾಗಿ ಹೇಳೋಕ್ಕಾಗಲ್ಲ ಎಷ್ಟು ಗ್ರಾಮ್ ಇದೆ ಏನು ಎತ್ತ ಅಂತ ಅಂದ್ಬಿಟ್ಟು. ಇದನ್ನು ಕೂಡ ನಾನು ಇನ್ನೂ ಒಂದು ಸಲಿನೂ ವೇರ್ ಮಾಡಿಲ್ಲ. ನನಗೆ ಈ ಥರ ಕೆಳಗಡೆ ಹಿಂಗೆ ಡಿಂಗ್ ಡಾಂಗ್ ಈ ಥರ ಜುಮ್ಕಾ ಥರದ್ದಿದ್ದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಇದು ಒಂದು ಇಯರಿಂಗ್. ನಿಮಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನನ್ನ ಮೊದಲನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸತೀಶ್ ನನಗೆ ಗಿಫ್ಟ್ ಮಾಡಿದಂಥ ಮೈ ಫೇವ್ರೆಟ್ ಒಂದು ಇಯರಿಂಗ್ ಇದು ಅಂತಲೇ ಹೇಳ್ಬೋದು. ರೂಬಿ ಮತ್ತು ಪರ್ಲ್ ಇರೋವಂಥ ಈ ಥರ ಒಂದು 3 ಲೈನ್ಸ್ ಥರ ಬರುತ್ತೆ. ನಾನು ಹಿಂಗೆ ಹಿಡ್ಕೊಂಡ್ರೆ ಸಾಕು, ನನ್ನ ಕೈಯಿಂದ ಎಲ್ಲ ಬಿದ್ದೋಗುತ್ತೆ ಓಲೆಗಳು. ಸೊ ಇದು ನನಗೊಂದು ಫೇವ್ರೇಟ್, ಸುಮಾರು ಸಲ ಹಾಕ್ಕೊಂಡಿದ್ದೀನಿ. ನಂಗೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಈ ಇಯರಿಂಗ್. 1 ಲೈನ್ ಫುಲ್ಲು ರೂಬಿ, 1 ಲೈನ್ ಫುಲ್ಲು ಪರ್ಲ್, ಈ ರೀತಿ ಇದೆ. ಇದು ಒಂದು ಇಯರಿಂಗ್. ಇದು ಡೈಲಿ ಯೂಸ್ ಮಾಡ್ಬೋದು. ಈ ಯಾವುದೇ ರೀತಿ ಸ್ಟೋನ್ ಚುಚ್ಚೋದು, ಇರಿಟೇಷನ್ ಆಗೋದು ಆ ಥರದ್ದೆಲ್ಲ ಏನೂ ಆಗಲ್ಲ. ಆಮೇಲೆ ನನ್ನ ಫೇವ್ರೆಟ್ ಆಲ್ ಟೈಮ್ ಮಾಲಾಶ್ರೀ ಮ್ಯಾಮ್ ವೇರ್ ಮಾಡಿದಂಥ ಡೈಮಂಡ್ ಸ್ಟೋನ್ ಇಯರಿಂಗ್. ಇದ್ರ ಸ್ಟೋರಿ ನಾನು ಪ್ರೀವಿಯಸ್ ವ್ಲಾಗ್ಗಳಲ್ಲೇ ಹೇಳಿದ್ದೀನಿ. ಪ್ಯೂರ್ ಫುಲ್ ಡೈಮಂಡ್ ಇರೋಂಥ ಇಯರಿಂಗ್ ಇದು. ನನ್ನ ನೇಲ್ಸ್ನ ಇಗ್ನೋರ್ ಮಾಡಿ ನೇಲ್ ಪಾಲಿಷ್ ಕೂಡ ಹಾಕಿಲ್ಲ. ಸೊ ನೋಡಿ ಬಿತ್ತು, ಅದು ಕೂಡ ಬಿತ್ತು. ಇದು ಡೈಮಂಡ್ ಸ್ಟೋರಿ, ಇದು ಡೈಮಂಡ್ ಇಯರಿಂಗ್. ಈ ಇಯರಿಂಗ್ದು ಒಂದು ಸ್ಟೋರಿನೇ ಇದೆ. ನಾನು ಇದನ್ನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಳೆಯ ವೀಡಿಯೋಗಳು, ಸುಮಾರು 2 ವರ್ಷದ ಹಿಂದಿನ ವೀಡಿಯೋಗಳನ್ನ ಸರ್ಚ್ ಮಾಡಿ ನಿಮಗಿದ್ರ ಡೀಟೇಲ್ ಸ್ಟೋರಿ ಸಿಗುತ್ತೆ. ಅಕಸ್ಮಾತ್ ಯಾರಿಗಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ಇದು ಮಾಲಾಶ್ರೀ ಮ್ಯಾಮ್ ವೇರ್ ಮಾಡಿದಂಥ ಇಯರಿಂಗ್ ಈಗ ನನ್ನ ಹತ್ರ ಇದೆ. ಗೊತ್ತಾ ನಿಮಗೆ, ಅವರು ಶೂಟಿಂಗ್ಗೆ ಅಂತ ಬಂದಿದ್ದಾಗ ಅವ್ರು ಹಾಕೋತಾ ಇದ್ದಾರೆ. ಇದು ಪ್ಯೂರ್ ಡೈಮಂಡ್. ಅದು ಒಂದು, ಅದರ ಜೊತೆಗೆ ಈ ಥರದ್ದೆಲ್ಲ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಇನ್ನೊಂದೆಲ್ಲ ಇಟ್ಬಿಟ್ಟಿದ್ದೀನಿ, ಅಯ್ಯಪ್ಪ ಅದು ಬೀಳಿಸ್ತಾ ಇದ್ದೀನಿ. ಈ ಥರದ್ದು ನೋಡಿ 3 ರೆಡ್ ಸ್ಟೋನ್ ನನ್ನ ಕೈಯಲ್ಲಿ ನಿಲ್ತಾನೇ ಇಲ್ಲ ಗೈಸ್. ನೋಡಿ ಅದಕ್ಕೆ ನಾನು ರೈಟ್ ಹ್ಯಾಂಡಲ್ಲಿ ಜಾಸ್ತಿ. ಸುಮಾರು ಜನ ನೀವು ಲೆಫ್ಟ್ ಹ್ಯಾಂಡಾ ಅಂತ ನನಗೆ ಯಾರೋ ಕಮೆಂಟ್ ಮಾಡಿದರು. ಸ್ವಲ್ಪ ಲೆಫ್ಟ್ ಹ್ಯಾಂಡೆಡೆ ನಾನು ಅಂದ್ಬಿಟ್ಟು ಕೆಲಸ ಎಲ್ಲ ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ತೀನಿ ಅಂತಲ್ಲ, ಬಟ್ ಏನಾದರೂ ಹಿಡ್ಕೊಳ್ಳೋದು ಮಾಡೋದು ಕೊಟ್ಟಾಗ ಲೆಫ್ಟ್ ಹ್ಯಾಂಡಲ್ಲಿ ಅಷ್ಟೇ ನನಗೆ ಗ್ರಿಪ್ ಸಿಗಲ್ಲ. ರೈಟ್ ಹ್ಯಾಂಡಲ್ಲಿ, ಲೆಫ್ಟ್ ಹ್ಯಾಂಡಲ್ಲಾದರೆ ಇದು ಒಂದು ಈ ಥರದ್ದು ಒಂದು ಸುಮಾರು ಇದ್ದಾವೆ ಗೈಸ್ ಡೈಲಿ ಯೂಸ್ ಮಾಡೋಂಥದ್ದು. ಒನ್ ಆಫ್ ಮೈ ಫೇವ್ರೆಟ್. ಸುಮಾರು ವರ್ಷ ಇವೆಲ್ಲ. ಇವಾಗಂತೂ ನಾನು ಯಾವುದು ತೊಗೊಂಡಿಲ್ಲ, ಇವಾಗಂತೂ ನಾನು
ತೊಗೊಂಡೇ ಇಲ್ಲ. ಸಣ್ಣ ಪುಟ್ಟದ್ದು ಏನೂ ತೊಗೋತಾ ಇಲ್ಲ ಇವಾಗ. ಏನಾದರೂ ದೊಡ್ಡ ಕನಸು ತೊಗೊಳ್ಳೋಣ ಅಂತ. ಇಲ್ಲ ನೋಡಿ, ಇದು ಪರ್ಪಲ್ ಕಲರ್ ಸ್ಟೋನ್ ಇರೋಂಥದ್ದು. ಆವಾಗೆಲ್ಲ ಸ್ಟೋನ್ದೇ ತುಂಬ ಚೆನ್ನಾಗಿತ್ತು, ಅಂದರೆ ಜಾಸ್ತಿ ಓಡ್ತಿತ್ತು, ರನ್ನಿಂಗಲ್ಲಿತ್ತು, ಮೂವಿಂಗಲ್ಲಿತ್ತು. ಆವಾಗೆಲ್ಲ ಸ್ಟೋನ್ಸ್ದೆ ಜಾಸ್ತಿ. ಇವಾಗ ಟ್ರೆಂಡಿಂಗ್ ಇಲ್ಲ ಸ್ಟೋನ್ಸ್ದು. ಈ ಥರ ಇದೆ ಇದು ಬಂದು ಬೇಕಿದ್ರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಇವಾಗ ಸುಮಾರು ಎಲ್ಲ ಹಳೇ ಕಾಲದ ಎಲ್ಲ ಹೇಳೋರಲ್ಲ, ಬೆಲ್ದ ಚೋಲೆ ಆ ಥರದ್ದು ಅಂತ ಅಂದ್ಬಿಟ್ಟು. ಸೊ ಆ ಥರದಲ್ಲೇ ಈ ಥರದ್ದು ಒಂದು ಇದು ನೀಲ, ಕೆಳಗಡೆ ಒಂದು ಪರ್ಲ್, ಅದರೊಳಗಡೆ ಒಂದು ತಟ್ಟೆ. ಸೊ ತುಂಬ ಚೆನ್ನಾಗಿದೆ ಇದು. ಈ ರೀತಿ ಇದೆ ಇದು. ಡೈಲಿ ಯೂಸ್ ಮಾಡಿದ್ರೆ ಏನೂ ಆಗಲ್ಲ. ಟ್ರೈಪಾಡ್ ಗಿರ್ಗಯ, ಮರ್ಗಯ ಗಿರ್ಗಯ. ಸೊ ನೋಡಿ, ಇದು ಪರ್ಲ್, ಒರಿಜಿನಲ್ ಪರ್ಲ್ ಇದೆ ಕೆಳಗಡೆ. ನಾನು ಸಣ್ಣ ಪುಟ್ಟದ್ದು ಮಾತ್ರ ತೋರಿಸ್ತೀನಿ. ಈ ಥರದ್ದು ಬಂದು ಇದು ಲಕ್ಷ್ಮಿ. ಇದು ಡೈಲಿ ಯೂಸ್ ಮಾಡ್ಬೋದು ಗೈಸ್. ನೋಡಿ, ಕೆಳಗಡೆ ಮೇಲ್ಗಡೆ ಒಂದು ರೆಡ್ ಸ್ಟೋನ್, ಕೆಳಗಡೆ 3 ರೆಡ್ ಸ್ಟೋನ್ ಇದೆ. ಡೈಲಿ ಯೂಸ್ ಮಾಡ್ಬೋದು, ಏನೂ ಆಗಲ್ಲ. ಇದು ಕೂಡ ತಟ್ಟೆ. ಇದು ಲಕ್ಷ್ಮೀ ಕಾಸು ಓಲೆ ಅಂತಲೂ ಕೂಡ ಕರಿಬೋದು. ಇಲ್ಲಿ ನೋಡಿ, ಲಕ್ಷ್ಮೀ ಕಾಸು. ಇದು ಕೂಡ ಡೈಲಿ ಯೂಸ್ ಮಾಡ್ಬೋದು, ರಫ್ ಯೂಸ್ ಮಾಡ್ಬೋದು. ತುಂಬ ಮಂದಕ್ಕೆ ತುಂಬ ಚೆನ್ನಾಗಿದೆ, ಏನೂ ಆಗಲ್ಲ. ಜೊತೆಗೆ ಎಲ್ಲರ ಹತ್ರನೂ ಇರುತ್ತೆ ಈ ಥರ. ಇದಕ್ಕೆ ಡಿಂಗ್ ಡಾಂಗ್ ಅಂತ ಕರೀತಾರೆ. ಇದು ಬಿಳಿ ಕಲ್ಲು ಓಲೆ ಅಂತ. ಇದು ಡಿಂಗ್ ಡಾಂಗ್. ಇದು ನನಗೆ ಯೂಸೇ ಮಾಡಿಲ್ಲ ಗೈಸ್, ಆಸೆಗೆ ತೊಗೊಂಡು ಇಟ್ಕೊಂಡಿರೋದು ಎಷ್ಟೋ ಅಷ್ಟೇ. ಇದು ಬಿಳಿ ಕಲ್ಲು ಓಲೆ, ಅದಕ್ಕೆ ಈ ಥರ ಒಂದು. ಅದೇ ಥರ ಒಂದು ಇನ್ನೊಂದು ಪ್ಯಾಟ್ರನ್ನಲ್ಲಿದೆ, ತೋರಿಸ್ತೀನಿ. ಇದು ಒಂದು ಫುಲ್ ಡೈಮಂಡ್ ಸೆಟ್ ಓಲೆ, ಅದಕ್ಕೊಂದು ಡಿಂಗ್ ಡಾಂಗ್. ಇದು ಓಲೆ ಫುಲ್ಲು ಡೈಮಂಡ್ ಓಲೆ. ಅದ್ರ ಕೆಳಗಡೆಗೆ ಈ ಥರ ಡಿಂಗ್ ಡಾಂಗ್. ಯಪ್ಪ, ಇಲ್ಲಿ ನೋಡಿ, ಇದಕ್ಕೊಂದು ಸಪ್ರೇಟ್ ಈ ಥರ ಒಂದು ಡಿಂಗ್ ಡಾಂಗ್. ಆ ಥರದ್ದು ನಂಗೆ ತುಂಬ ಇಷ್ಟ. ನಿಮಗೂ ಇಷ್ಟನಾ ಆ ಥರ? ನಂಗೆ ಏನಾರು ಒಂದು ನೇತಾಡೋಂಥದ್ದು, ಏನಾರು ಒಂದು ಇರಬೇಕು, ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದು ಕರಿಮಣಿ ಸರಕ್ಕೆ ಅಂತ ನಾನು ತೊಗೊಂಡಿರೋಂಥದ್ದು. ಆ್ಯಕ್ಚುಲಿ ಬ್ಲ್ಯಾಕ್ ಸ್ಟೋನ್ ಇಡಿಸಿ ಈ ಥರ ಬರುತ್ತೆ ಡಿಸೈನು. ಬಟ್ ನಾನು ಇದನ್ನು ವೇರೇ ಮಾಡಿಲ್ಲ ಜಾಸ್ತಿ. ಕರಿಮಣಿ ಸರಕ್ಕೆ ಅಂತ ಮ್ಯಾಚ್ ಮಾಡಿ, ಆಮೇಲೆ ಕರಿಮಣಿ ನೆಕ್ಲೆಸ್ ಅದಿದೆ ನನ್ನ ಹತ್ರ, ಅದೆರಡು ಸೆಟ್ ಕರಿಮಣಿ ಸರ ಮತ್ತು ನೆಕ್ಕಿದೆ. ಅದಕ್ಕೆ ಅಂತ ಮ್ಯಾಚ್ ಮಾಡಿ ತೊಗೊಂಡಂಥ ಓಲೆ ನೋಡಿರಿ. ಅದಕ್ಕೆ ಹಾಕ್ಕೊಂಡೇ ಇಲ್ಲ ಇನ್ನು. ಸುಮಾರು ಹತ್ರ ಇರುತ್ತೆ ಈ ಥರ ಲಕ್ಷ್ಮೀ ಓಲೆ, ಸುಮಾರು ಜನದ ಹತ್ರ ಇರುತ್ತೆ ಈ ಥರದ್ದು. ತೊಗೊಳ್ಳುವಾಗ ನೋಡಿ ಮಾಡಿ ತೊಗೋಬೇಕು. ಒಂದು ಟಿಪ್ ಹೇಳ್ತೀನಿ ನೋಡಿ. ಈ ಥರ ಕೆಳಗಡೆ ನಿಮಗೆ ಕಾಣಿಸ್ತಾ ಇದೆಯಾ, ಸೀಲ್ಡ್ ಸ್ಟೋನ್ ಕೆಳಗಡೆ ಸೀಲ್ಡ್ ಕೋಟೆಡ್ ಇದ್ದಾಗ ತೊಗೊಳ್ಳಿ. ಯಾವುದೇ ರೀತಿ ಎಷ್ಟೇ ವರ್ಷ ಆದರೂ ಒಂದು ಸ್ಟೋನು ಬೀಳೋದಿಲ್ಲ. ನಿಮಗೆ ಕಾಣಿಸ್ತಾ ಇದೆಯಾ, ಹೊಸ ಥರ ಇದೆ. ನಿಜ, ಎಕ್ಸ್ಕ್ಯೂಸ್ ಮೀ, ಸಾರಿ, 2 ಸೀನ್ ಬಂದರೆ ನಿಜ ಅಂತ. ಸೊ ನೋಡಿ, ಇದು ಲಕ್ಷ್ಮೀ ಓಲೆ ಗ್ರೀನ್ ಕಲರಲ್ಲಿದೆ, ಗ್ರೀನ್ ಸ್ಟೋನಲ್ಲಿದೆ. ನೀವು ತೊಗೊಳ್ಳುವಾಗ ಕೆಳಗಡೆ ಸ್ಟೋನ್ ಕೆಳಗಡೆ ಈ ಥರ ಕೋಟೆಡ್ ಸೀಲ್ಡ್ ಆಗಿದ್ದರೆ ಆ ಥರ ನೋಡಿ ಮಾಡಿ ತೊಗೊಳ್ಳಿ. ಅದ್ರ ತಿರುಪು ಇಲ್ಲಿದೆ. ಎಕ್ಸ್ಕ್ಯೂಸ್ ಮೀ, ಅಪ್ಪ ಏನೋ ಆಯಿತು ನನ್ನ ಮೂಗೆ. ಸೊ ಇದು ಬಂದು ಜೊತೆಗೆ ನಾನು ಎಷ್ಟೊಂದು ಹಾಕ್ಕೊಂಡೇ ಇಲ್ಲ ಗೈಸ್. ಒಂದೊಂದು ಸಲ ಏನಕ್ಕೆ ಇಷ್ಟೆಲ್ಲ ತೊಗೋತೀನಿ ಅಂತಲೂ ಕೂಡ ಅನಿಸತ್ತೆ. ನಾನು 8th 9th 10th ಫಸ್ಟ್ PU ಸೆಕೆಂಡ್ PU ಹಾಕ್ಕೊಂಡಂಥ ಮೈ ಫೇವ್ರೆಟ್ ಇಯರಿಂಗ್. ಎಷ್ಟು ವರ್ಷ ಹಳೇದು ಗೊತ್ತಾ, ಇನ್ನೂ ಹಂಗೆ ಇಟ್ಕೊಂಡಿದ್ದೀನಿ. ರೆಡ್ ಸ್ಟೋನ್ ಇಯರಿಂಗ್ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಬೆಲ್ದ ಚೋಲೆ, ಕರೆಕ್ಟ್ ಅಷ್ಟೊತ್ತಿಂದ ನೆನೆಸ್ಕೊಂಡೆ. ಬೆಲ್ದ ಚೋಲೆ ಅಂತ ಒಂದು ಟೈಮಲ್ಲಿ ಯಾರ ಹತ್ರ ನೋಡಿ ಅದೇ ಥರ ಓಲೆ ಇತ್ತು. ಸೊ ಆ ಥರ ಓಲೆಗಳು ನನ್ನ ಹತ್ರ ಸುಮಾರು ಪ್ಯಾಟ್ರನಲ್ಲಿದೆ. ಇದೊಂದು ಪಿಕಾಕ್ ಡಿಸೈನಲ್ಲಿರೋಂಥ ಓಲೆ. ಕೆಳಗಡೆ ಡಿಂಗ್ ಡಾಂಗ್
ರೆಡ್ ಸ್ಟೋನ್ ಇದೆ ನೋಡಿ. ಇದರಲ್ಲೂ ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ, ಹಿಂದಗಡೆ ಸ್ಟೋನ್ ಫುಲ್ಲು ಕೋಟೆಡ್ ಆಗಿದೆ, ಅಂದರೆ ಕವರ್ ಆಗಿದೆ ಚಿನ್ನದಿಂದ. ಅದು ಹಾಗಾದರೆ ಸ್ಟೋನ್ ಹಾಳಾಗಲ್ಲ. ಒಬ್ಬೊಬ್ರು ಅಂತಾರೆ ಓಲೆಗಳಲ್ಲೆಲ್ಲ ಮುದ್ರೋಗಿದೆ, ಸ್ಟೋನ್ ಉದುರೋಗಿದೆ, ಓಲೆಗಳದೆಲ್ಲ ಸ್ಟೋನ್ ಉದುರೋಗಿದೆ ಅಂತಾರೆ. ಸೊ ನಾವು ತಗೊಳ್ಳುವಾಗ ಇದೊಂದು ಟಿಪ್ ನೆನ್ಪಿಟ್ಕೊಳ್ಳಿ, ಆ ಥರ ತೊಗೊಂಡ್ರೆ ಓಲೆಗಳು ಎಲ್ಲೂ ಕೂಡ ಉದುರು ಹೋಗಲ್ಲ, ಹಾಳಾಗಲ್ಲ, ಓಲೆಗಳು ಚೆನ್ನಾಗಿರ್ತವೆ ಅಂತ ಅಂದ್ಬಿಟ್ಟು ಒಂದು ಇದು ನನ್ನ ವೈಯಕ್ತಿಕ ಒಪಿನಿಯನ್ ಆಯಿತಾ. ಸೊ ಇವಾಗ ಇನ್ನೊಂದರಲ್ಲಿ ತೋರಿಸ್ತೀನಿ. ಇದನ್ನೆಲ್ಲ ಫಸ್ಟು ತೆಗ್ದಿದ್ದನ್ನೆಲ್ಲ ಎತ್ತಿಕ್ಬಿಡ್ತೀನಿ, ಇಲ್ಲಾಂದರೆ ಅಲ್ಲಿ ಇಲ್ಲಿ ಮಿಸ್ ಆಗಿಬಿಟ್ರೆ ಕಷ್ಟ. ಹಾಗಾಗಿ ಓಕೆನಾ. ಸೊ ಇವಾಗ ಪುಟ್ಟದು ಇಯರಿಂಗ್ಸ್ ತೋರಿಸಿ ಅಂತ ನೀವು ಇನ್ನೊಂದ್ಸಲ ನಾನು ಕೇಳಬಾರ್ದು. ಸೊ ಈ ಸುಮಾರು ಜನದ ಹತ್ರ ಈ ಥರದ್ದು ಇರುತ್ತೆ ಅಂತ ಐ ಥಿಂಕ್ ನನಗೆ ಗೊತ್ತು. ತೊಟ್ಲು ಓಲೆ ಅಂತಲೂ ಕೂಡ ಕರಿತೀವಿ. ಸೊ ಈ ಥರ ತೊಟ್ಲು ಥರದ ಇವೆಲ್ಲ ತೊಗೊಂಡಿದ್ದೀನಿ ಗೈಸ್, ಬಟ್ ಹಾಕ್ಕೊಳಕ್ಕೇ ಟೈಮ್ ಇಲ್ಲ ನನಗೆ. ನೋಡಿ ತೊಟ್ಲು ಓಲೆ, ಇದೊಂದು ಗ್ರಾಮ್ ಎಲ್ಲ ಕೇಳಬೇಡಿ, ನಾನು ಇವಾಗಂತೂ ಯಾವುದೂ ತೊಗೊಂಡಿಲ್ಲ, ಇವೆಲ್ಲ ಹಳೆಯವು, ಮರ್ತೋಗ್ಬಿಟ್ಟೈತೆ ನನಗೆ. ಈ ಥರ ಸುಮಾರು ಜನದ ಹತ್ರ ಇರುತ್ತೆ, ಈಗಲೂ ಹಾಕ್ಕೋತಾರೆ ಡೈಲಿ ಯೂಸ್ಗೆ. ಈ ಥರದ ನಂದು 2-3 ಪ್ಯಾಟ್ರನ್ ಇದೆ. ವಿತ್ ಜುಮ್ಕಾನೂ ಇದೆ, ವಿತೌಟ್ ಜುಮ್ಕಾನೂ ಇದೆ. ಈ ಥರ ಇದಕ್ಕೇನೋ ಕರೀತಾರೆ, ಶಂಕ ಓಲೆನೋ ಏನೋ ಒಂದು ಕರೀತಾರೆ, ಬಟ್ ನಾನು ಮರ್ತ್ಬಿಟ್ಟಿದ್ದೀನಿ. ಈ ಥರ ಕೆಳಗಡೆ ಇದು ಜುಮ್ಕಾ ಇದೆ, ನನ್ನ ಹತ್ರ ಅದೇ ಪ್ಯಾಟ್ರನಲ್ಲಿ ಕೂಡ ಇದೆ ವಿತೌಟ್ ಜುಮ್ಕಾ. ಇಲ್ಲಿ ನೋಡಿ, ಇದು ಜುಮ್ಕಾ, ಇದು ವಿತೌಟ್ ಜುಮ್ಕಾ, ಸ್ವಲ್ಪ ಡಿಸೈನ್ ಚೇಂಜ್. ಸೊ ಸುಮಾರು ಕಿವಿಲ್ ನಾನು ನೋಡಿದ್ದೀನಿ. ಆಮೇಲೆ ಚೆನ್ನಾಗಿ ಬಾಳಿಕೆ ಬರುತ್ತೆ, ಚೆನ್ನಾಗಿ ಮೇಂಟೆನೆನ್ಸ್, ಈಸಿ ಮೇಂಟೆನೆನ್ಸ್. ಸೊ ಹಾಗಾಗಿ ಆ ಥರದ್ದೆಲ್ಲರೂ ಇಷ್ಟಪಡ್ತಾರೆ ತೊಗೊಳಕ್ಕೆ, ಮಾಡೋಕ್ಕೆ ಅಂತ ಐ ಥಿಂಕ್ ಅಂತ ಅನ್ಕೋತೀನಿ ನಾನು. ಸೊ ಇನ್ನು ಬೆಲ್ದ ಚೋಲೆ ತೋರಿಸ್ತೀನಿ, ಜೊತೆಗೆ ದ್ರಾಕ್ಷಿ ಗೊಂಚಲು ಓಲೆ. ಅದ್ರ ಹೆಸರೆಲ್ಲ ನಂಗೆ ಗೊತ್ತಿಲ್ಲ, ಬಟ್ ಇದು ಒಂದು ಡೈಮಂಡ್ ಸ್ಟೋನ್. ಕೆಳಗಡೆ ಇದು ಇರೋದೆಲ್ಲ ಪ್ಯೂರ್ ಡೈಮಂಡ್, ಸರ್ಟಿಫೈಡ್ ಡೈಮಂಡ್ ಸ್ಟೋನ್ ಇಯರಿಂಗ್ಸ್. ನನ್ನ ಹತ್ರ ಸರ್ಟಿಫೈಡ್ಸ್ ಇನ್ನೂ ಕೂಡ ಇದೆ, ಜೋಪಾನವಾಗಿ ಎತ್ತಿಟ್ಟಿದ್ದೀನಿ. ಇಲ್ಲಿ ನೋಡಿ, ಇದು ನನ್ನ ಫೇವ್ರೆಟ್. ಸುಮಾರು ಸಲ ರೆಫ್ಯೂಸ್ ಮಾಡಿದ್ದೀನಿ, ಸುಮಾರು ವರ್ಷ ಹಳೆಯದು ಕೂಡ. ಆಮೇಲೆ ಏನು ಗೊತ್ತಾ, ಈ ಸ್ನಾನ ಮಾಡುವಾಗ ಆಯಿಲ್ಲು, ಆಮೇಲೆ ಸೋಪು ಈ ಥರದ್ದೆಲ್ಲ ಆದರೆ, ಬೇರೆದಾದರೆ ವೈಟ್ ಆಗಿಬಿಡುತ್ತೆ, ಪ್ಯಾಚಿ ಥರ. ಡೈಮಂಡಲ್ಲೆಲ್ಲ ಆ ಥರ ಎಲ್ಲ ಏನು ಆಗಲ್ಲ. ಸೊ ಇದು ಒಂದು ದ್ರಾಕ್ಷಿ ಗಂಚಲು ಓಲೆ ಅಂತ ಅಂದಮೇಲೆ ಆ ಥರದ್ದು. ಇದು ಡೈಲಿ ಯೂಸ್ಗೆ ಗ್ರೀನ್ ರೂಬಿ ಮತ್ತು ಪಿಸ್ತಾ, ರೂಬಿ ಅದು, ಮತ್ತು ಇದೊಂದು ಮಾವಿನಕಾಯಿ ಡಿಸೈನ್ ಇರೋಂಥ ಓಲೆ. ಇವೆಲ್ಲ ಹಳೆಯವೇ ಗೈಸ್, ಬಟ್ ಯೂಸ್ ಮಾಡ್ತಿಲ್ಲ, ಹಾಗೆ ರ್ಯಾಂಡಮಾಗಿ ತೋರಿಸ್ಕೊಂಡು ಹೋಗ್ತೀನಿ. ಇದೊಂದು ಓಲೆ, ಚಕ್ರ ಓಲೆ ಅಂತಲೇ ಕರಿತೀನಿ ನಾನು ಇದನ್ನು. ನಮ್ಮಮ್ಮ ಬಂದಾಗ ಇದು ಒಂದು ಇಷ್ಟಪಡ್ತಾರೆ ನನ್ನ ಹತ್ರ, ಈ ಥರ ಓಲೆಗಳು ತಗೋ, ನಾನು ಹಾಕೊಳ್ಳೋಂಗೆ ತಗೋ ಅಂತಾರೆ ಅಮ್ಮ ಯಾವಾಗಲೂ ಕೂಡ. ಇದು ಆ್ಯಕ್ಚುಲಿ ಕೇರಳಿಯನ್ಸ್ ಹಾಕೋತಾರಲ್ಲ ಆ ಥರ ಡಿಸೈನು. ನನಗಿದು ಇಷ್ಟ ಇಲ್ಲ ಆ್ಯಕ್ಚುಲಿ, ಅಮ್ಮನಿಗೆ ಇಷ್ಟ ಅಂತ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ನಾನು ಯಾವತ್ತೋ ಕೊಟ್ಬಿಡ್ತಾಯಿದ್ನೋ, ಏನೋ ಎಕ್ಸ್ಟೆಂಡ್ ಮಾಡಿಬಿಡ್ತಾಯಿದ್ನೋ. ಈ ಥರ ಬೆಲ್ದ ಚೋಲೆ ನಾನು ಹೇಳಿದ್ನಲ್ಲ, ಸುಮಾರು ಪ್ಯಾಟ್ರನ್ನಲ್ಲಿದೆ. ಇದು ಒಂದು ರೂಬಿ, ಪರ್ಪಲ್. ನನಗೆ ಆ್ಯಕ್ಚುಲಿ ನೀಲಿ ಕಲರ್, ಈ ಕಲರ್ ಚೆನ್ನಾಗಿ ಹ್ಯಾಪ್ಟ್ ಆಗುತ್ತೆ ಮಕರ ರಾಶಿಗೆ, ಕುಂಭ ರಾಶಿಗೂ ಕೂಡ ಈ ಕಲರ್ ಆಗಿ ಬರುತ್ತೆ. ಮಿಕ್ಕಿದ ರಾಶಿಗೆಲ್ಲ ಯಾವುದೋ ಏನೋ ಗೊತ್ತಿಲ್ಲ. ಆಮೇಲೆ ನಾನು ಒನ್ ಆಫ್ ಮೈ ಫೇವ್ರೆಟ್ ಆರ್ಟ್ ಶೇಪ್ ಇರೋಂಥ ಡೈಲಿ ಯೂಸ್ಡ್ ಡೈಮಂಡ್ ಇಯರಿಂಗ್. ಇದು ಕೂಡ ಇದರಲ್ಲಿ ಇರೋದೆಲ್ಲ ಫುಲ್ ಪ್ಯೂರ್ ಡೈಮಂಡ್, ಹಾರ್ಟ್ ಶೇಪ್ ಇದೆ, ಸೂಪರಾಗಿದೆ. ತುಂಬ ರಫ್ ಯೂಸ್ ಮಾಡಿದ್ದೀನಿ, ಸುಮಾರು ವರ್ಷ ವೇರ್ ಮಾಡಿದ್ದೀನಿ. ಸದ್ಯಕ್ಕೆ ಹಾಕೋತಾ ಇಲ್ಲ. ಒಂದೊಂದ್ಸಲ ಇದು ಇವಾಗ ಹಾಕ್ಕೊಂಡಿದ್ದೀನಿ, ಒಂದು 15-20 ದಿನದಿಂದ. ಇದನ್ನು ಯಾವಾಗ ಬಿಚ್ಚಿಟ್ರೆ ಮತ್ತಿನ್ನು ಯಾವ್ದು ಹಾಕೋತೀನೋ ಗೊತ್ತಿಲ್ಲ. ಹಾಕ್ಕೊಂಡ್ರೆ ಹಾಗೆ ಒಂದ್ಸಲ ಒಂದೇ ಹಾಕ್ಕೊಂಡಿರ್ತೀನಿ. ಇದೊಂದು ಕ್ಯೂಟೆಸ್ಟ್ ಇಯರಿಂಗ್, ಐ ಲವ್ ಮೈ ಇಯರಿಂಗ್. ಚಾರುಗೆ ಅಂತ ತೊಗೊಂಡೆ, ಬಟ್ ಅವಳು ಹಾಕ್ಕೊಳ್ಳಿಲ್ಲ, ನನಗೆ ನಾನೇ ಇಟ್ಕೊಂಡ್ಬಿಟ್ಟೆ. ಇದು ಹಾಕ್ಕೊಳಕ್ಕೆ ನಂಗೆ ಇನ್ನೂ ಟೈಮೇ ಸಿಕ್ಕಿಲ್ಲ ಗೈಸ್, ಯಾವಾಗ ಸಿಕ್ಕುತ್ತೋ ಗೊತ್ತಿಲ್ಲ. ಇದು ಒಂದು ಪುಟಾಣಿ ಇಯರಿಂಗ್, ಹೇಗಿದೆ ಕಮೆಂಟ್ ಮಾಡಿ ಆಯಿತಾ. ಇನ್ನೊಂದು ಇದಕ್ಕೆ ಏನಂತಾರೆ, ಬಿಲ್ವಪತ್ರ ಓಲೆ ಅಂತ, ಯಾಕಂದರೆ ಸೇಮ್ ಇದು ಬಿಲ್ವಪತ್ರ ಇದು ಇರುತ್ತಲ್ಲ ಆ ಥರನೇ ಇದೆ. ಗ್ರೀನ್ ಕಲ್, ಇದರಲ್ಲಿ ಬೇಕಿದ್ರೆ ಸ್ಟೋನ್ ರೆಡ್ ಹಾಕಿಸ್ಕೊಬೋದು, ಪರ್ಪಲ್ ಹಾಕಿಸ್ಕೊಬೋದು, ಮತ್ತು ಬ್ಲ್ಯಾಕ್ ಹಾಕಿಸ್ಕೊಬೋದು, ಇಲ್ಲ ಪ್ಯೂರ್ ವೈಟಲ್ಲಿ ಹಾಕಿಸ್ಕೊಬೋದು. ನಾನು ಗ್ರೀನಲ್ಲಿ ಹಾಕಿಸ್ಕೊಂಡು ಮಾಡಿಸಿರೋಂಥದ್ದು. ಯಾರೋ ಇದನ್ನು ರೆಡ್ಡಲ್ಲಿ ಮಾಡಿಸ್ಕೊತಾಯಿದ್ರು,
ಅದನ್ನು ನೋಡಿ ಇಷ್ಟ ಆಗಿ ನಾನು ಗ್ರೀನಲ್ಲಿ ಮಾಡಿಸ್ಕೊಂಡೆ. ಬಿಲ್ವಪತ್ರ ಓಲೆ ಅಂತ, ಇದು ಸೇಮ್ ಶಿವಂದು ಬಿಲ್ವಪತ್ರ ಓಲೆ ಇದೆಯಲ್ಲ ಆ ಥರದ್ದು. ನನಗೆ ಇದು ಕೂಡ ನನ್ನ ಫೇವ್ರೆಟ್. ಸೊ ಸುಮಾರು ಹಳೇ ಕಾಲದ ಓಲೆ ಬಂದಿದೆ, ಅದನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟು ಏನಾದ್ರು ತೊಗೋಬೇಕು ಅಂತ ಕಾಯ್ತಾ ಇದ್ದೀನಿ. ಬಟ್ ನನಗಿನ್ನೂ ಟೈಮ್ ಸಿಕ್ಕಿಲ್ಲ ಅದನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ. ಮಾಡ್ತೀನೋ ಇಲ್ವೋ ಅಥವಾ ಯಾವಾಗ ಮಾಡ್ತೀನಿ ಅಂತಲೂ ಕೂಡ ಗೊತ್ತಿಲ್ಲ. ಇದಕ್ಕೆ ಜುಮ್ಕಾ ಒಂದಿದೆ, ಬರೀ ಇಯರಿಂಗ್ ತೋರಿಸ್ತಾ ಇದ್ದೀನಿ. ಇದು ಕೂಡ ಡೈಲಿ ಯೂಸ್ ಹಾಕ್ಕೋಬೋದು, ಏನೂ ಆಗಿಲ್ಲ, ಚೆನ್ನಾಗಿದೆ ಡೈಲಿ. ಇದಕ್ಕೆ ಕೆಳಗಡೆ ಜುಮ್ಕಾ ಇದೆ, ಹಳೇ ಕಾಲದ ಆ್ಯಂಟಿಕ್ ಜುಮ್ಕಾ ಬರುತ್ತಲ್ಲ, ಆ ಜುಮ್ಕಾ ತುಂಬ ಇಷ್ಟ ನನಗೆ, ಬಿಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ. ಬರೀ ಹೋಲೆ ಕೊಟ್ಬಿಟ್ಟು ಏನಾದ್ರು ತೊಗೋಬೇಕು ಅಂತ ಪ್ಲ್ಯಾನ್ ಹಾಕ್ತಾಯಿದ್ದೀನಿ. ಬಟ್ ಸತೀಶ್ ಚೆನ್ನಾಗಿದೆಯಲ್ಲ ಯಾಕೆ ಕೊಡ್ತೀಯಾ ಅಂತಲೂ ಕೂಡ ಕೇಳ್ತಾರೆ. ಈಗಿನ ರೇಟಲ್ಲಿ ಏನು ಚಿನ್ನ ತೊಗೊಳೋದು ಏನೋ 9,400 ರೂಪಾಯಿ ಆಗಿದೆ ಗ್ರಾಮು ಗಾಯ್ಸ್. ಇನ್ನು ಮದುವೆ ಸೀಸನ್, ಗೌರಿ ಸೀಸನ್, ಮದುವೆ ಸೀಸನ್ ಎಷ್ಟಾಗುತ್ತೋ ಗೊತ್ತಿಲ್ಲ. ಇದು ಒಂದು ಹಳೇದು ಪರ್ಲ್ ಮತ್ತು ರೂಬಿ ಇರೋಂಥದ್ದು ಒಂದು ಓಲೆ, ಅದರಲ್ಲೂ ಒಂದು ನೇತಾಡೋಂಥದ್ದಿದೆ ನನಗೆ. ಯಾವುದೇ ತಗೊಳ್ಳಿ ಅಬ್ಸರ್ವ್ ಮಾಡಿದ್ದೀರಾ ನೀವು, ಏನಾದ್ರು ಒಂದು ಕೆಳಗಡೆ ಡಿಂಗ್ ಡಾಂಗ್ ಥರದ್ದಿರುತ್ತೆ. ಇದು ಒಂದು ನೆಕ್ಲೆಸ್ದು ಸೆಟ್ ಇದು ಆಯಿತು. ಆ್ಯಕ್ಚುಲಿ ನೆಕ್ಲೆಸ್ಸು ಚಾರುದು ಬರ್ತಡೇ ಮಾಡಿರಲಿಲ್ಲ ನಾವು, ವಿಕ್ಕಿದು ಬರ್ತಡೇ ಗ್ರ್ಯಾಂಡಾಗಿ ಚೌಟ್ರಿಲಿ ಮಾಡಿದ್ವಿ. ಚಾರುದು ಸಿಂಪಲಾಗಿ ಮನೇಲಿ ಮಾಡಿ ಅನಾಥಾಶ್ರಮಕ್ಕೆ ಊಟ ಕೊಟ್ಟಿದ್ವಿ. ಅವಳು ಬರ್ತಡೇಗೆ ಆಗೋ ಖರ್ಚಲ್ಲೇ ಏನಾದ್ರು ಗೋಲ್ಡ್ ತೊಗೊಳ್ಳೋಣ ಅನ್ನೋದು ಸತೀಶ್ದು ಪ್ಲ್ಯಾನ್ ಆಗಿತ್ತು. ಅವಳಿಗೆ ಅಂತಲೇ ನಾವು ನೆಕ್ಲೆಸ್ ತೊಗೊಂಡ್ವಿ, ಮಾವಿನಕಾಯಿ ನೆಕ್ಲೆಸ್ಸು. ಅದ್ರದ್ದು ನಾನು ಇದು ಇಯರಿಂಗ್ ಮಾಡಿಸಿದ್ದೆ. ಇದು 8 ಗ್ರಾಮ್ ಇದೆ, ಮಂದಕ್ಕಿದೆ, ಚೆನ್ನಾಗಿದೆ. ಮಾವಿನಕಾಯಿ, ಡಬ್ಬಲ್ ಮಾವಿನಕಾಯಿ, ರೂಬಿ ಮತ್ತು ಪಚ್ಚ, ಗ್ರೀನ್ ಮತ್ತು ರೆಡ್ ಮಾವಿನಕಾಯಿ ಡಿಸೈನ್ ನೋಡಿ, ಈ ರೀತಿ ತುಂಬ ಮಂದಕ್ಕಿದೆ. ಹಿಂದೆ ತಡೆ ಅಂತಾರಲ್ಲ, ಹಿಂದೆಗಡೆ ಅದೆಲ್ಲ ಸಖತ್ತಾಗಿದೆ, ಚೆನ್ನಾಗಿದೆ. ಕಾವೆಲ್ಲ ತುಂಬ ಗಟ್ಟಿಗಿದೆ, ತಿಕ್ಕಗಿದೆ. ಆಮೇಲೆ ಈ ಥರದ್ದು ರೆಗ್ಯುಲರಾಗಿ ಎಲ್ಲರ ಹತ್ರ ಇರುತ್ತೆ. ಇದು ಬೀಡ್ಸ್, ಕಲರ್ ಬೀಡ್ಸ್ದು ಬೀಳಿಸ್ದೆ. ಬೀಡ್ಸ್ ಯಾವ ಬೀಡ್ಸ್ ಬೇಕಾದರೂ ಇದಕ್ಕೆ ಚೇಂಜ್ ಮಾಡ್ಕೊಬೋದು. ಈಗ ನಾನು ಸದ್ಯಕ್ಕೆ ಇದಕ್ಕೆ ಬ್ಲ್ಯಾಕ್ ಹಾಕಿಟ್ಟಿದ್ದೀನಿ, ಇದಕ್ಕೆ ರೆಡ್ ಹಾಕೋಬೋದು, ಬ್ಲೂ ಹಾಕೋಬೋದು. ಯಾವ ದಾರ ಒಳಗಡೆಗೆ ಬೀಟ್ ಸಿಗುತ್ತೆ, ಅದು ಫ್ಯಾನ್ಸಿ ಸ್ಟೋರಲ್ಲಿ ಅಥವಾ ಜ್ಯುವೆಲ್ರಿ ಶಾಪಲ್ಲೇ ಸಿಗುತ್ತೆ. ಆ ಥರ ಮಾಡಿಸಿರೋಂಥದ್ದು ಇದು. ಮಾಡಿಸಿದ್ರೆ ಏನು ಬೆನಿಫಿಟ್ ಅಂದರೆ ತಡೆ, ಕಾವು ಎಲ್ಲ ಮಂದಕ್ಕೆ ಗಟ್ಟಿಯಾಗಿ ಬರುತ್ತೆ. ರೆಡಿಮೇಡ್ ತೊಗೊಂಡ್ರೆ ಕಾವು ಮತ್ತು ತಡೆ ಅದೆಲ್ಲ ಅಷ್ಟು ಮಂದಕ್ಕೆ ಗಟ್ಟಿಯಾಗಿ ಸಿಗೋದಿಲ್ಲ. ಇದು ಒಂದು ಶಂಖ ಓಲೆ, ಇದನ್ನು ಕೂಡ ನಾನು ಮಾಡಿಸಿರೋಂಥದ್ದು. ಇದು ಫುಲ್ ಒಂದೇ ರೂಬಿ. ಇದು ತುಂಬ ದೊಡ್ಡ ಓಲೆ, ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಹಾಲೇ ದೊಡ್ಡದ್ರೆ ಇರೋದ್ರಿಂದ ನನಗೆ ಅದು ಬೆನಿಫಿಟ್. ನಾನು ಯಾವುದೇ ದೊಡ್ಡದು ಓಲೆ ಹಾಕಿದ್ರು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಂತೂ ಸುಮಾರು ಜನ ನಾನು ವೇರ್ ಮಾಡಿದ್ದೀನಿ ಸುಮಾರು ಸಲ. ನನಗೆ ಫೇವ್ರೇಟ್ ಇರೋಂಥವ ನಾನು ಪದೇ ವೇರ್ ಮಾಡ್ತಾಯಿರ್ತೀನಿ. ಇದು ಒಂದು ಬಿದ್ದೋಗಿದೆ ರೂಬಿ, ಅದನ್ನು ಹಾಕಿಸ್ಬೇಕು. ಹಾಕ್ಸೋಕ್ಕೆ ನಂಗೆ ಟೈಮೇ ಸಿಕ್ಕಿಲ್ಲ. ಇದ್ರ ಕೆಳಗಡೆ ಇದು ಮುತ್ತಿದೆಯಲ್ಲ, ಅದರ ಲುಕ್ಕು, ಅದ್ರ ಇದಕ್ಕೆ ದುಡ್ಡು ಕೊಡಬೇಕು. ತುಂಬ ಚೆನ್ನಾಗಿದೆ ಗೈಸ್. ಇದು 10 ಗ್ರಾಮ್ ಮೇಲಿದೆ. ಇದು ತಡೆ ಗಿಡ ಎಲ್ಲ ಚೆನ್ನಾಗಿದೆ. ಇದು ನಂದು ಸರಸ್ವತಿಪುರಮಲ್ಲಿ ಕೆನರಾ ಜ್ಯುವೆಲರ್ಸ್ ಅಂತ ಇದೆ. ಅದು ಫಸ್ಟ್ ಟೈಮ್ ನಾನು ಅಲ್ಲಿ ವಿಸಿಟ್ ಮಾಡಿದೆ. ಅವ್ರು ತೋರಿಸಿದ್ರು, ಮೇಡಮ್ ಇದು ನೋಡಿ ಅಂತ ಅಂದ್ಬಿಟ್ಟು ನಂಗೆ ತುಂಬ ಇಷ್ಟ ಆಗಿ ನಂದು ವೈಟ್ ಕಲರ್ ಒಂದು ಸರ, ಮುತ್ತಿನ ಸರ, ವೈಟ್ ಕಲರ್ ಇಯರಿಂಗ್ ನೋಡಿರ್ತೀರ ನೀವು, ಸುಮಾರು ಸಲ ಹಾಕ್ಕೊಂಡಿದ್ದೀನಿ. ಪರ್ಲ್ ಸರ ವೈಟ್ ಕಲರ್ದು ಶಾರ್ಟ್ದು, ಆ ಸರ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ ಜೊತೆಗೆ ಇದನ್ನು ಕೂಡ ಮಾಡಿಸಿದಂಥದ್ದು. ಶಾರ್ಟ್ ಒಂದು ಇರಲಿ ಅಂತ. ಬಟ್ ಒಂದು ಸ್ಟೋನ್ ಬಿದ್ದೋಗಿದೆ, ಹಾಕಿಸ್ತೀನಿ ಶೀಘ್ರದಲ್ಲಿ. ಅಂಗಡಿಗೆ ಹೋಗಿಲ್ಲ ಅಷ್ಟೇ, ನಾನು ಹೋದಾಗ ಖಂಡಿತವಾಗ್ಲೂ ಹಾಕಿಸ್ತೀನಿ. ಈಗ ನಾನು 1-2-3 ಎಲ್ಲೋ ಮಿಸ್ ಆಗಿದೆ, ಅಮ್ಮನ ಹತ್ರ 1-2-3 ಸೇರಿಕೊಂಡಿದೆ. ಹೋದಾಗ ಇಸ್ಕೊಂಬಂದಾಗ ತೋರಿಸ್ತೀನಿ. ಡೈಲಿ ಯೂಸ್ ಇಯರಿಂಗ್ಸ್ ತೋರಿಸಿದ್ದೀನಿ. ಗ್ರಾಮ್ ಎಲ್ಲ ಕೇಳಬೇಡಿ, ನಿಜಕ್ಕೂ ನನಗೆ ಮರ್ತೋಗಿದೆ ಗ್ರಾಮ್, ಓಕೆನಾ? ಸೊ ಈಗ ನಾನು ಇಷ್ಟು ತೋರಿಸಿದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮಾಡಿ, ನಾನು ಕಾಯ್ತಾ ಇರ್ತೀನಿ. ಗೈಸ್ ನೋಡಿದ್ರಲ್ಲ ಬೆಳಗ್ಗೆಯಿಂದ ಏನೇನಾಯಿತು ಏನು ಎತ್ತ ಅಂತ. ಟೈಮ್ ಈಗ ಕರೆಕ್ಟಾಗಿ 12:45 ಅಡುಗೆ ಮಾಡಬೇಕು. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಶುಕ್ರವಾರದ ವ್ಲಾಗ್, ಜೊತೆಗೆ ನನ್ನ ಇಯರಿಂಗ್ಸ್ ಕಲೆಕ್ಷನ್ಸ್. ನಾನು ಆಲ್ರೆಡಿ ಮಾಡಿದ್ದೆ, ಸುಮಾರು ಜನ ಮತ್ತೆ ಅದೇ ಕೇಳಿದ್ರಲ್ಲ, ಅದಕ್ಕೋಸ್ಕರ ಮತ್ತೆ ಮಾಡಿದೆ. ನೋಡಿ, ಒಂದು 5 ನಿಮಿಷ ಅಂಗಡಿಗೆ ಹೋಗಿ ಬರೋಷ್ಟರಲ್ಲಿ ಸ್ಕಿನ್ ಟೋನ್ ಕಲರೇ ಚೇಂಜ್ ಆಗೋಯ್ತು. ಅಷ್ಟು ಒಂಥರ ಶಕೆ ಕಾವು ಥರ. ಈ ಮೂಗ್ಬಟ್ ಮತ್ತೆ ಮೇಲೋಗಿದೆ. ನಾನು ಹಿಂಗೆ ಮಾಡ್ತೀನಿ, ಅದು ಮತ್ತೆ ಹಿಂಗೆ ಹೋಗುತ್ತೆ. ಸೊ ಸುಮಾರು ಜನ ನನ್ನ ಮುಗ್ನತ್ತು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸಿಸ್ ಅಂತಲೂ ಕೂಡ ಕಮೆಂಟ್ ಮಾಡಿದರು. ಆಮೇಲೆ ಈ ಹಿಯರಿಂಗ್ ಬಗ್ಗೆ ತುಂಬ ಅಂದರೆ ತುಂಬಾ ಡಿ ಎಮ್ಸು.
ಇಯರಿಂಗ್ ತೋರಿಸಿ ಇದು ರೂಬಿನೂ ಇದೆ, ಪಚ್ಚೆನೂ ಇದೆ, ಗುಂಡು ಇದೆ. ಯಾವ ಸ್ಯಾರಿ ಯಾವ ಡ್ರೆಸ್ಗೋ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ, ಇಲ್ಲೆಲ್ಲ ಫುಲ್ ಪಿಂಕ್ ಕಲರ್ ಆಗ್ಬಿಡ್ತು. ಅಂಗಡಿಗೆ ಹೋಗಿದೆ, ಯಾಕಂದರೆ ಅಮ್ಮಂದು ಒಂದು ಹಳೆಯ ಕಾಲದ ರೆಡ್ ಸ್ಟೋನ್ ಬಾದಾಮಿ ಉಂಗುರ ಇತ್ತಲ್ಲ, ಆ ಥರದ್ದು ಉಂಗುರ ಅಮ್ಮಂದಿತ್ತು. ಅದೇನೋ ಕಟ್ಟಾಗ್ಬಿಟ್ಟಿದೆಯಂತೆ, ರೆಡಿ ಮಾಡೋಕ್ಕೆ ಕೊಟ್ಟಿದ್ದೆ. ವರಮಲಕ್ಷ್ಮಿ ಹಬ್ಬಕ್ಕೆ ಬಂದಾಗ ಅಮ್ಮ ಕೊಟ್ಟೋಗಿದ್ರು. ಅದನ್ನು ಕೊಟ್ಟು ನಾನು ಇನ್ನೇನೋ 15-20 ದಿನ ಆಯಿತು, ಫೋನೇ ತೆಗಿತಾ ಇಲ್ಲ. ಸೊ ಅದನ್ನು ವಿಚಾರಿಸ್ಕೊಂಡು ಜಗಳ ಮಾಡಿ ಬರೋಣ ಅಂತಲೇ ಹೋಗಿದ್ದೆ. ವಿಡಿಯೋ ಏನೂ ಮಾಡ್ಕೊಳ್ಳಿಲ್ಲ. ಸಿಟ್ಟು ಹತ್ತಿಸ್ತಾರೆ. ಅಂಗಡಿ ಹತ್ರ ಹೋಗಿ ಕುತ್ಕೊಂಡೆ 5 ನಿಮಿಷ ಅಂಗಡಿಲಿದ್ದೀನಿ ಅಂತ ಅಂದ್ಬಿಟ್ಟು ಅವರು ಅಂಗಡಿ ನಂಬರಿಂದ ಕಾಲ್ ಮಾಡಿಸಿದ್ದೆ. ಇಲ್ಲ ಅಕ್ಕ, ಸಂಜೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸುಮ್ಮನೆ ಬಂದೆ, ನೋಡೋಣ ಸಂಜೆ ಕೊಡ್ತಾರಾ ಏನು ಎತ್ತ. ಕೊಟ್ಟರೆ ಹೋದರೆ ಖಂಡಿತ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಆಗಿತ್ತು. ಇಷ್ಟ ಆಯಿತಾ? ಸಪೋರ್ಟ್ ಕೊಡಿ ಗಾಯ್ಸ್, ವ್ಯೂಸ್ ಕೊಡಿ ಗಾಯ್ಸ್. ಒಂಚೂರು ಉದ್ದ ಬೆಳೆಸಿ ಗಾಯ್ಸ್. ನಾನು ಕೇಳ್ಕೊಳ್ಳೋದು ಇಷ್ಟೇ, ವ್ಯೂಸ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು, ಟಾಟಾ, ಬಾಯ್. ಯಾವ ಥರ ವೀಡಿಯೋ ಬೇಕು ಕಮೆಂಟ್ ಮಾಡಿ, ಓಕೆ? ಲೇಟ್ ಆದರೂ ಪರವಾಗಿಲ್ಲ, ಮಾಡೇ ಮಾಡ್ತೀನಿ, ಶ್ಯೂರ್. ಬಾಯ್.